ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೇ ವಿಚಾರ ಕಾಂಗ್ರೆಸ್ ಪಕ್ಷದೊಳಗೆ ಆಕ್ಷೇಪ ಶುರುವಾಗಿದೆ. ಇದಕ್ಕೆ ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಎಂಬುವರಿಂದ ಪೋಸ್ಟ್ ಮಾಡಲಾಗಿದೆ. ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಹಾಗೆ ಜಾತ್ಯತೀತ ಸರ್ಕಾರದ ಡಿಸಿಎಂ ಆಗಿ ರಾಷ್ಟ್ರದ ಭರವಸೆಯ ಸಂಕೇತವಾದ ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರನ್ನ ಅಪಹಾಸ್ಯ ಮಾಡುವವರಿಗೆ ಸಾರ್ವಜನಿಕವಾಗಿ ಧನ್ಯವಾದ ಮತ್ತೆ ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಭಿಪ್ರಾಯಗಳು ಯಾವಾಗಲೂ ಆರ್ಎಸ್ಎಸ್ ನಿರೂಪಣೆಯೊಂದಿಗೆ ಹೊಂದಿಕೆಯಾಗಿರುತ್ತೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಇನ್ನಷ್ಟೇ ಡಿಕೆ ಅವರು ಇಶಾ ಫೌಂಡೇಶನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಬೇಕಿದೆ. ಅಷ್ಟರೊಳಗಾಗಿ ಕೆಲವೊಂದು ವಿರೋಧಗಳು ಕೇಳಿ ಬರ್ತಾ ಇದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬದ್ಧತೆ ಅಂತ ಹೇಳಿದ್ರೆ ರಾಜಿ ಅಲ್ಲ, ಪಕ್ಷದ ಪ್ರಗತಿ ಮತ್ತೆ ಬೆಳವಣಿಗೆಗೆ ಇದು ಮಾರಕ. ಇದನ್ನ ನಿರ್ಲಕ್ಷಿಸೋದ್ರಿಂದ ಪಕ್ಷದ ಸೈದ್ಧಾಂತಿಕ ನೆಲೆಯನ್ನ ದುರ್ಬಲಗೊಳಿಸಿದಂತೆ. ಆರ್ಎಸ್ಎಸ್ ಹಿನ್ನೆಲೆ ಹೊಂದಿರುವಂತಹ ಹಲವಾರು ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಆತಂಕಗೊಂಡಿದ್ದೇನೆ, ಆತಂಕಕಾರಿಯಾಗಿರೋದು. ಅವರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಒಬ್ರು. ನಮ್ಮ ಪಕ್ಷದ ಅಧ್ಯಕ್ಷರು ವೇದಿಕೆಯನ್ನ ಹಂಚಿಕೊಂಡು ಇಡೀ ರಾತ್ರಿ ಅಮಿತ್ ಶಾ ಅವರೊಂದಿಗೆ ಕಳೆಯೋದು ನೋಡೋದು ಹೆಚ್ಚು ತೊಂದರೆದಾಯಕವಾಗಿದೆ, ಹಾಗೆ ಗ್ರಹಿಸೋದಕ್ಕೂ ಕಷ್ಟವಾಗಿದೆ ಅಂತ ಅವರೊಂದು ಪೋಸ್ಟ್ ಅನ್ನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು? ಎಐಸಿಸಿಯ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಅವರು. ಡಿಕೆ ಇಶಾ ಫೌಂಡೇಶನ್ ಭೇಟಿ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಒಳಗೇನೆ ಈ ಭಿನ್ನಾಭಿಪ್ರಾಯ ಕೇಳಿ ಬರ್ತಾ ಇರೋದು ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತಾ ಇದೆ. ಇದಾಗಲೇ ಕೈಪಟ್ಟದ ಆಟದ ರೇಸ್ ಆನ್ ಇರುವಾಗಲೇ ಈಗ ಮತ್ತೊಂದು ರೀತಿಯಾದಂಥ ಭಿನ್ನ ಅಭಿಪ್ರಾಯಗಳು ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಒಂದು ವಿಪಕ್ಷದಲ್ಲೂ ಆ ರೀತಿಯಾದಂಥ ಬಣ ಬಡಿದಾಟ ಇದೆ. ನೋಡಿದ್ರೆ ಆಡಳಿತ ಪಕ್ಷದಲ್ಲಿಯೂ ಕೂಡ ಎಲ್ಲ ವಿಚಾರದಲ್ಲೂ ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಪಕ್ಷದ ಒಳಗಿನ ಒಂದಷ್ಟು ಜನರಿಗೆ ಆದರೆ ಮತ್ತೊಂದಷ್ಟು ಜನರಿಗೆ ಆಗೋದಿಲ್ಲ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೀಗ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗುವಂಥ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಮೂಡಿದೆ. ಹಾಗೆ ಯಾಕೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸುದೀರ್ಘವಾದಂಥ ಪೋಸ್ಟ್ ಅನ್ನೇ ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ್ತಾರೆ. ಅದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ವೇದಿಕೆಯನ್ನು ಹಂಚಿಕೊಳ್ಳೋದು, ಇಡೀ ರಾತ್ರಿ ಅಮಿತ್ ಶಾ ಅವರೊಂದಿಗೆ ಕಳೆಯೋದು ನೋಡೋದಕ್ಕೆ ತೊಂದರೆದಾಯಕ ಆಗಿದೆ, ಗ್ರಹಿಸೋದಕ್ಕೂ ಕೂಡ ಕಷ್ಟಕರವಾಗಿದೆ ಅಂತ ಪೋಸ್ಟ್ ಮಾಡೋ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪದಾಧಿಕಾರಿಗಳು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಪಟ್ಟದಾಟ ಒಂದು ಕಡೆಗೆ, ಮತ್ತೊಂದು ಕಡೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಮುಂದಾದ್ರೂ ಕೂಡ ಈ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇರೋದು ಪಕ್ಷದೊಳಗೆ ಏನಾಗ್ತಿದೆ ಅನ್ನೋದಕ್ಕೆ 1000 ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ ಅಂತ. ಪ್ರಸನ್ನ. ಹೌದು ಚೈತ್ರ, ಇವತ್ತು ಇಶಾ ಫೌಂಡೇಶನ್ ವತಿಯಿಂದ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಕೆಲವೇ ಗಂಟೆಗಳ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಯಂಬತ್ತೂರಿಗೆ ತೆರಳಿದ್ದಾರೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇರುವಂತದ್ದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಆಕ್ಷೇಪಗಳಿಗೆ ಕಾರಣವಾಗ್ತಾ ಇದೆ. ಕೇರಳದ ನಾಯಕರಾಗಿರುವಂತ ಮತ್ತು ಎಐಸಿಸಿ ಸೆಕ್ರೆಟರಿ ಆಗಿರುವಂತ ಪಿವಿ ಮೋಹನ್ ಅನ್ನುವಂಥವ್ರು ರಾಹುಲ್ ಗಾಂಧಿ ಅವರನ್ನ ಟ್ಯಾಗ್ ಮಾಡಿ ಇದೀಗ ಪೋಸ್ಟ್ ಅನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನುಕಂಪವನ್ನು ಹೊಂದಿರುವಂತಹ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ಎಷ್ಟು ಸರಿ, ಮತ್ತು ಅದೇ ಕಾರ್ಯಕ್ರಮದಲ್ಲಿ ದೇಶದ ಗೃಹ ಸಚಿವರು ಆಗಿರುವಂತಹ ಬಿಜೆಪಿಯ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರನ್ನ ಅಣಕು ಮಾಡಿ ಹಲವು ಬಾರಿ ಟೀಕೆಗಳನ್ನ ಮಾಡಿದ್ದಾರೆ. ಅಂತವರು ಆಹ್ವಾನವನ್ನು ಕೊಟ್ಟಿರುವಂತಹ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರಿಗೆ ಸಾಕಷ್ಟು ನೋವನ್ನ ತರ್ತಾ ಇದೆ ಮತ್ತು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಇದು ಎಲ್ಲೋ ಒಂದ್ ಕಡೆ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಿದೆ ಅನ್ನುವಂತಹ ಆಕ್ಷೇಪವನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಕೇವಲ ರಾಜ್ಯದ ನಾಯಕರು ಈ ರೀತಿಯ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ಬೇರೆಯದೇ ಅರ್ಥ ಇತ್ತು. ಆದ್ರೆ ಇದೀಗ ಎಐಸಿಸಿಯ ಸೆಕ್ರೆಟರಿಗಳ ಮಟ್ಟದಲ್ಲೂ ಕೂಡ ಈ ರೀತಿಯ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರುವಂತದ್ದು ಮತ್ತು ಪದೇ ಪದೇ ಹಿಂದುತ್ವದ ಪ್ರತಿಪಾದನೆಗೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಪಕ್ಷದ ಚೌಕಟ್ಟಿನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅನ್ನುವಂತಹ ಆಕ್ಷೇಪದ ನುಡಿಗಳನ್ನ ಆಡಿದ್ರು. ಇದಾದ ಬಳಿಕವೂ ಕೂಡ ಕುಂಭಮೇಳದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗುವ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಎಲ್ಲ ಒಂದ್ ಕಡೆ ವ್ಯತಿರಿಕ್ತವಾಗಿ ನಡೆದುಕೊಂಡಿದ್ರು. ಈಗಲೂ ಕೂಡ ಈಗ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇರುವಂತದ್ದು ಪಕ್ಷದಲ್ಲಿ ಒಂದಷ್ಟು ಆಕ್ಷೇಪಗಳಿಗೆ ಕಾರಣವಾಗ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.